ಸಂಸದ ಡಿ.ಕೆ. ಸುರೇಶ್ ಅವರು ಇದೇ ರೀತಿ ನೀವು ಟ್ಯಾಕ್ಸ್ ವಿಷಯದಲ್ಲಿ ಅನ್ಯಾಯ ಮಾಡ್ತಾ ಇದ್ರೆ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗುತ್ತೆ ಅಂತ ಅಂದಿದ್ರು. ಇದರ ಬಗ್ಗೆ ಈಗ ಸಿ.ಟಿ. ರವಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮೊದಲು ದೇಶ ವಿಭಜನೆ ಮಾಡಿದ್ದೇ ಕಾಂಗ್ರೆಸ್, ಈಗ ಮತ್ತಂಥದ್ದೇ ಮಾತಾಡ್ತಿದ್ದಾರೆ. ಇದೇ ನಿಮ್ಗೆ ಹೊಸದಲ್ಲ ಬಿಡಿ ಅಂತ. 1947ರಲ್ಲಿ ದೇಶ ವಿಭಜಿಸಿ ಸಹಿ ಮಾಡಿದ್ದು ಕಾಂಗ್ರೆಸ್. ಬಳ್ಳಾರಿಯಲ್ಲಿ ಮಾಜಿ ಸಚಿವರು ಸಿ.ಟಿ. ರವಿ ಹೇಳಿಕೆಯನ್ನು ಕೊಡ್ತಿದ್ದಾರೆ. ದೂರದೃಷ್ಟಿ ಇರುವ ಜನಸಾಮಾನ್ಯರ ಬಜೆಟ್ ಪೂರ್ಣ ಪ್ರಮಾಣದ ಬಜೆಟ್ ಇದು, ಅದನ್ನ ಅಲ್ಲ ಅಂತ ಹೇಳ್ತೀರಿ ನೀವು. ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಲಾಗಿದೆ, ಅದನ್ನು ನಿಮ್ಮ ಕೈಲಿ ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ. ಹೀಗೆ ಡಿ.ಕೆ. ಸುರೇಶ್ ವಿರುದ್ಧ ಮಾಜಿ ಸಚಿವರು ಸಿ.ಟಿ. ರವಿ ಆಕ್ರೋಶ ಹೊರಹಾಕಿದ್ದಾರೆ. ಉತ್ತರ ಭಾರತದ ಕೆಲ ರಾಜ್ಯಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡಲಾಗ್ತಿದೆ. ಟ್ಯಾಕ್ಸ್ ಡಿವಲ್ಯೂಷನ್, ನಾವು ತೆರಿಗೆ ಸಂಗ್ರಹವನ್ನು ಮಾಡಿಕೊಡೋದು, ಆ ಬಳಿಕ ಕೇಂದ್ರ ನಮ್ಮ ಪಾಲನ್ನು ನಮಗೆ ವಾಪಸ್ ಕೊಡೋದು. ಇದಕ್ಕೊಂದು ರೇಷಿಯೋ ಅಂತಿದೆ. ಹಣಕಾಸು ಆಯೋಗಗಳು ಅಥವಾ ಎಕನಾಮಿಕಲ್ ಸರ್ವೆನಲ್ಲಿ ಆಯಾ ರಾಜ್ಯದ ಪರಿಸ್ಥಿತಿಯನ್ನು ಪರಿಗಣಿಸಿ ಕೊಡಲಾಗುತ್ತೆ ಟ್ಯಾಕ್ಸ್ ಡಿವಲ್ಯೂಷನ್. ಈ ವಿಷಯದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ, ಇದಕ್ಕೆ ನಾವು ಪ್ರತ್ಯೇಕ ದೇಶ ಕೇಳಬೇಕಾಗತ್ತೆ. ದಕ್ಷಿಣ ಭಾರತದ ರಾಜ್ಯಗಳು ಅಂತ ಡಿ.ಕೆ. ಸುರೇಶ್ ಮಾತಾಡಿದ್ರು. ಅದಕ್ಕೆ ಸಿ.ಟಿ. ರವಿ ಕಿಡಿ ನುಡಿಗಳನ್ನ ಈಗ ಆಡ್ತಾ ಇರೋದು. 10ನೇ ಬಜೆಟ್ ಮಂಡಿಸಿದೆ. ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲ ಅಂತ ಮುಂಚೆನೆ ಹೇಳಿದ್ರು. ಯಾವಾಗ್ಲೂ ಮೋದಿಜಿಯವರು ಮೊಳಕೈಗಿಗೆ ಮೂಗಿಗೆ ತುಪ್ಪ ಸವರುವ, ತಾತ್ಕಾಲಿಕ ಅನುಕೂಲ ಮಾಡಿಕೊಟ್ಟು ಓಟ್ ಗಿಟ್ಟಿಸುವ ರಾಜಕಾರಣದ ಮೇಲೆ ನಂಬಿಕೆ ಇಟ್ಟವರಲ್ಲ. ಸಮಗ್ರವಾಗಿ ರಾಷ್ಟ್ರದ ಅಭಿವೃದ್ಧಿ ಹೇಗ್ ಮಾಡಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ದೇಶವನ್ನ ಮುನ್ನಡೆಸೋದು ಹೇಗೆ, ಬಡವರಿಗೆ ಬಲ ಕೊಡೋದು ಹೇಗೆ ಅನ್ನುವಂತ ಚಿಂತನೆಯಲ್ಲೇನೆ ಬಜೆಟ್ ಮಂಡಿಸಿದ್ದಾರೆ. ಅದಕ್ಕಾಗಿಯೇ 11,11,111 ಕೋಟಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ಈ ಬಜೆಟ್ ನಲ್ಲಿ ಅನುದಾನವನ್ನ ಗುರಿಯನ್ನ ನಿಗದಿ ಮಾಡಿದ್ದಾರೆ. ಒಮ್ಮೆ ಮೂಲಸೌಕರ್ಯ ಅಭಿವೃದ್ಧಿ ಆಯ್ತು ಅಂತ ಹೇಳಿದ್ರೆ ಉದ್ಯೋಗ ಸೃಷ್ಟಿಯಾಗತ್ತೆ. ಉದ್ಯೋಗ ಸೃಷ್ಟಿಯ ಜೊತೆಗೆ ಆರ್ಥಿಕ ಸಾಮರ್ಥ್ಯ ಬೆಳೀತದೆ. ಈ ರೀತಿ ಗುರಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಆತ್ಮನಿರ್ಭರ ಭಾರತದ ಸಾಕಾರಕ್ಕೆ ಏನು ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡಬೇಕು ಆ ಕೆಲಸವನ್ನ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.